ಮಾತಾಡ್ಬೋದ? ಪ್ರಪ್ರಥಮವಾಗಿ ಜಗತ್ತಿನ ಅದ್ವೈತ ಸಿದ್ಧಾಂತ ಅರುಳು ಜ್ಯೋತಿ ಅವರಿಗೆ ಇವತ್ತಿನ ಪ್ರಸ್ತುತ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಏನು ನಮ್ಮ ಸಂಘಟನೆ ಇದೆ, ಇದು ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿದ್ದು ಬಹಳ ಸಂತೋಷದ ಸಂಗತಿ. ಕೇವಲ 3 ವರ್ಷದಲ್ಲಿ ಅತ್ಯಂತ ಹೆಮ್ಮರವಾಗಿ ಬೆಳೆದಂಥ ಸಂಘಟನೆ ಕಂಡು ರಾಜ್ಯದ ಅನೇಕ ವಿರೋಧಿ ಪತ್ರಕರ್ತರಿಗೆ ಇರುಸು ಮುರುಸು ಉಂಟಾಗಿದೆ ಅಂತ ಹೇಳಲಿಕ್ಕೆ ಭಾಳ ನನಗೆ ಹೇಳಲಿಕ್ಕೆ ಸಂತೋಷ. ಯಾಕೆಂದರೆ ಅವರಿಗೆ ಪತ್ರಕರ್ತರು ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಮೊದಲೇ ಮಾತು ಇಲ್ಲ. ನಾವು ಪತ್ರಕರ್ತರು ಅಂತಂದರೆ ಇದು ಒಗ್ಗಟ್ಟಿನ ಮಂತ್ರ ಜಪಿಸಬೇಕು ಅಂತಕ್ಕಂಥ ವಿಚಾರನೂ ಕೂಡ ಅವರಿಗಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಪತ್ರಕರ್ತರು ನಾವು, ಇನ್ನುಳಿದವರು ಯಾರು ಅಲ್ಲ ಅಂತಕ್ಕಂಥ ವಿಚಾರ ಅವರು ಹೇಳ್ಕೊಳ್ತಾ ಇದ್ದಾರೆ. ಇದು ಭಾಳ ವಿಷಾದ ಸಂಗತಿ. ಇದು ತಪ್ಪು ಧೋರಣೆಯಲ್ಲಿ ಎದ್ದಿರ್ತಕ್ಕಂಥ ಎದುರುಗಾರ ಪತ್ರಕರ್ತರು ಯಾರಾದರೂ ಇದ್ದರೆ ಅವರಂಥ ಮೂರ್ಖರು ಇನ್ನೊಬ್ಬರು ಇಲ್ಲ ಅಂತ ನಾನು ಹೇಳ್ತೀನಿ. ಬಹುಶಃ ಅವರು ಇವತ್ತು ನಾವೇನು ಸಮಾವೇಶದಲ್ಲಿ ಭಾಗವಹಿಸಿವಿ, ಇವತ್ತು ನಮ್ಮ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಟೆಂಟ್ ನಂಬರ್ 8ರಲ್ಲಿ ಏನು ರಾಜ್ಯದ ಪತ್ರಕರ್ತರು ನಾವು ಕೂಡ್ಕೊಂಡಿವಿ, ಇದು ದೊಡ್ಡ ಪ್ರತಿಭಟನೆ. ಇದು ಸಾಮಾನ್ಯ ಪ್ರತಿಭಟನೆ ಅಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಏನು ಜನಸಂಖ್ಯೆ, ನಮ್ಮ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗಿದೆಯಲ್ಲ, ಇದು ಇನ್ನೂ ಹೆಚ್ಚಿನ ಒಂದು ದೊಡ್ಡ ಇತಿಹಾಸ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಬಹುಶಃ ಸರ್ಕಾರಕ್ಕೆ ನಾನು ಒಂದು ಸಂದೇಶ ಕೊಡ್ತೀನಿ ಈ ಮಟ್ಟದಲ್ಲಿ. ಇವತ್ತಿನ ದಿವಸ ಎಲ್ಲ ಪತ್ರಕರ್ತರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಯವರು ಸಮಾಜವಾದ ನೆಲೆಗಟ್ಟಿನಿಂದ ಬಂದಂಥವ್ರು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಕೊತಾರೆ. ಅವರು ನಮಗೂ ಗೊತ್ತು ಸಮಾಜವಾದ ನೆಲೆಗಟ್ಟಿನಿಂದ ಬಂದವರು ಇದ್ದಾರೆ ಅಂತೇಳಿ. ಆದರೆ ಅದೇ ಸಮಾಜವಾದದ ನಿಲುವುಗಳು ಇವತ್ತು ಅವರು ಹೃದಯದಲ್ಲಿ ಉಳ್ಕೊಂಡಿಲ್ಲ. ಅದರ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮುಖ್ಯಮಂತ್ರಿಗಳೇ, ನಿಮ್ಮಲ್ಲಿ ಮಾನವೀಯ, ಬಡವರ ಕಳಕಳಿ, ಬಡವರಿಗೆ ಯೋಜನೆ ಕೊಡಬೇಕು, ಇನ್ನೊಂದು ಕೊಡಬೇಕು, ಬಡವರಿಗೆ ಉದ್ಧಾರ ಮಾಡಬೇಕು, ಎಲ್ಲ ಓಕೆ, ಒಪ್ತೀವಿ, ನಿಮ್ಮ ವಿಚಾರಗಳನ್ನು ಒಪ್ತೀವಿ. ಆದರೆ ನೀವು ಕೊಡ್ತಕ್ಕಂಥ ಯೋಜನೆಗಳು, ನೀವು ಮಾಡ್ತಕ್ಕಂಥ ಸಾಧನೆಗಳು, ನಿಮ್ಮ ಗೆಲುವಿಗಾಗಿ ಶ್ರಮ ಪಟ್ಟಂಥ ಪತ್ರಕರ್ತರು ನಾವೇನದೀವಲ್ಲ, ನಮಗೆ ನೀವು ಕೊಡ್ತಕ್ಕಂಥ ಸವಲತ್ತುಗಳಿಗೆ ಯಾಕೆ ಹಿನ್ನಡೆ ಮಾಡ್ತಾ ಇದ್ದೀರಿ? ಇದರಿಂದ ನಿಮಗೇನು ವ್ಯತ್ಯಾಸದ? ಏನು ವ್ಯತ್ಯಾಸ ಕಾಣಾಗತ್ತಿದ್ರಿ ಇದರಲ್ಲಿ ನೀವು ಹೀನಾಯ ಸೋಲು ಕಾಣ್ತೀರಿ ಮುಂದಿನ ದಿನದಲ್ಲಿ. ಬಹುಶಃ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಮಾತಿಗೊಮ್ಮೆ, ಇವರು ನಿದ್ದರಾಮಯ್ಯ ತಿಂತೀನಿ. ನಾನು ಒಂದು ಮಾತು ಹೇಳ್ತೀನಿ, 2ನೇ ಪದವಿ ನಿಮಗೆ, ನೀವು ಸುಳ್ಳು ರಾಮಯ್ಯ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸುಳ್ಳು ರಾಮಯ್ಯ ಅಂತೇಳಿ. ಯಾಕೆಂದರೆ ಪ್ರತಿ ವರ್ಷವೂ ಬರೀ ಸುಳ್ಳು ಹೇಳೋ ಕೆಲಸ ಮಾಡ್ತಾ ಇದ್ದೀರಿ. ನಾವು ಯಾಕೆ ಮಾತು ಹೇಳ್ತೀವಿ ಅಂದ್ರೆ, ವಾರ್ತಾ ಇಲಾಖೆ ಯಾವುದೋ ಒಬ್ಬ ಮಂತ್ರಿ ಇನ್ನೊಬ್ಬರ ಸ್ಥಾನದಾಗ ಇದ್ಕೊಂಡು ಒಬ್ಬ ಶಾಸಕರ ಮಂತ್ರಿ ಆಗ್ಯಾರಂದ್ರೆ ನಾವು ಒಪ್ತಿದ್ದೀವಿ. ಇದು ಒಪ್ತಿದ್ದಿಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದವರು ನಿಮ್ಮ ಕೈಯಲ್ಲೇ ವಾರ್ತಾ ಇಲಾಖೆ ಇದೆ. ಸ್ಪಷ್ಟವಾದ ನಿಲುವು, ಸ್ಪಷ್ಟವಾದ ಒಂದು ಸ್ಪಷ್ಟತೆ ಕೊಡ್ತಕ್ಕಂಥ ನಿಮಗಲ್ಲಿ ಧೋರಣೆ ಇರಬೇಕು. ಬಹುಶಃ ಆ ವಿಚಾರ ನೀವು ಮರ್ತಂತ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಪತ್ರಕರ್ತರು ಎಷ್ಟು ನೋವಿನಿಂದ ಕೆಲಸ ಮಾಡಕತ್ತಾರತಕ್ಕಂಥದ್ದು ಭಾವನೆ ನಿಮಗಿಲ್ಲ. ಬಹುಶಃ ಆ ನೋವು ನಿಮಗಿಲ್ಲ ಅಂತ ಅನಿಸ್ತೈತಿ. ಬಹುಶಃ ನಿಮ್ಮ ಮುಖ್ಯಮಂತ್ರಿಯ ಒಂದು ಕಚೇರಿಯ ಒಂದು ಬಿಲ್ ಬರೀ ದಿವಸಕ್ಕೆ ಚಹಾ ಪಾಣಿ ಬಿಸ್ಕಿಟ್ ಹೊಡ್ಯಾಕ, ನಾಷ್ಟಾ ಹೊಡ್ಯಾಕ ಎಲ್ಲರೂ ಕೂತ್ಕೊಂಡು 11ರಿಂದ 12 ಲಕ್ಷ ಖರ್ಚು ಮಾಡ್ತೀರಿ. ಇದು ಸಾಮಾನ್ಯ ಮಾತಾ? ಇದು ವರ್ಷಕ್ಕೆ ಕೇವಲ ನಮ್ಮ ಪತ್ರಕರ್ತರ ಫ್ರೀ ಬಸ್ ಪಾಸಿಗೆ 16,000 ಪತ್ರಕರ್ತರಿಗೆ ಯಾವುದೇ ತಾರತಮ್ಯವಿಲ್ಲದೆ, ಬೇರೆ ಸಂಘದವರು ತಾರತಮ್ಯ ಮಾಡ್ತಾರೆ, ಪತ್ರಕರ್ತರು ಅವರಲ್ಲ ಇವರಲ್ಲ ಅಂತೇಳಿ. ನಾವು ಹಂಗೆ ಹೇಳಂಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪತ್ರಕರ್ತರು ನಮ್ಮವರೇ, ಅವರೆಲ್ಲ ನಮ್ಮ ಕುಟುಂಬ ಸದಸ್ಯರೇ. ಇದರಲ್ಲಿ ಯಾವುದೂ ಕೂಡ ಭೇದ ಭಾವ ಇಲ್ಲ. ಅದು ಪಾಕ್ಷಿಕ ಪತ್ರಿಕೆ ಇರ್ಬೋದು, ವಾರ ಪತ್ರಿಕೆ ಇರ್ಬೋದು, ತ್ರೈಮಾಸಿಕ ಪತ್ರಿಕೆ ಇರ್ಬೋದು, ವಾರ್ಷಿಕ ಪತ್ರಿಕೆ ಇರ್ಬೋದು, ಅಥವಾ ದಿನಪತ್ರಿಕೆ ಇರ್ಬೋದು, ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ಡಿಜಿಟಲ್ ಮೀಡಿಯಾ ಇರ್ಬೋದು, ಅಥವಾ ನಮ್ಮ ಎಲೆಕ್ಟ್ರಾನಿಕ್ ಇನ್ನೊಂದು ಮೀಡಿಯಾ ಇರ್ಬೋದು. ಒಟ್ಟಾರೆಯಾಗಿ ಹೇಳೋದಂದ್ರೆ, ಇಲ್ಲಿ ಪತ್ರಕರ್ತರು ಅಂತಕ್ಕಂಥದ್ದು ಸಂಖ್ಯೆ 1. ಇಲ್ಲಿ ಶಬ್ದ ಇದು. ಇದರಲ್ಲಿ ಯಾವುದು ತಾರತಮ್ಯ ಭೇದ ಭಾವ ಇಲ್ಲ. ಬಹುಶಃ ನೀವು ಕೊಡಬೇಕಾದ್ರೆ ಪರಿಶೀಲನೆ ಮಾಡಿಕೊಡ್ರಿ, ನಾವು ಬೇಡ ಅಂತ ಹೇಳಂಗಿಲ್ಲ. ಕರ್ನಾಟಕ ಸರ್ಕಾರ ನೀವು ಯಾವುದೇ ವಿಚಾರದಲ್ಲಿ ಮಂತ್ರಿಗಳಾದವರು ಮತ್ತು ಮುಖ್ಯಮಂತ್ರಿ ನೀವು ಸ್ಪಷ್ಟವಾಗಿ ಒಂದು ಸಂದೇಶ ಕೊಡಬೇಕು ನಾಡಿಗೆ. ಏನಂದರೆ, ನಮ್ಮಂಥ ಪತ್ರಕರ್ತರಿಗೆ ನನ್ನ ಅಧಿಕಾರಾವಧಿಯಲ್ಲಿ ಎಲ್ಲ ಪತ್ರಕರ್ತರಿಗೆ ನಿಜವಾದ ನ್ಯಾಯ ಕೊಟ್ಟು, ಬಸ್ ಪಾಸ್ ಕೊಟ್ಟು, ರಕ್ಷಣಾ ಕಾಯ್ದೆ ಕೊಟ್ಟು, ಅವರಿಗೆ ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಿ, ಮತ್ತು ಅವರಿಗೆ ಜೀವ ವಿಮೆ ಸೌಲಭ್ಯ ಮಾಡಿ, ಇನ್ನೂ ಅನೇಕ ಸೌಲಭ್ಯಗಳಲ್ಲದೆ 12 ಬೇಡಿಕೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ಮುಖಾಂತರ ಇವತ್ತಿನ ದಿವಸ.
ಹೀಗಾಗಿ 12 ಬೇಡಿಕೆಗಳು ಕೊಡಲಿಕ್ಕೆ ನೀವು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ತಮ್ಮಲ್ಲಿ ಆಗ್ರಹ ಪಡಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ಮುಂದಿನ ದಿನಗಳಲ್ಲಿ ನೀವು ವಯಸ್ಸಾತಾಗಲೇ ನೀವು ಹೇಳ್ಕೊಳ್ತೀರಿ 80 ನನಗೆ 80 ಅಂತೇಳಿ 81ಕ್ಕೆ ಕಾಲಿಡುವವರೆಗೆ ಬಹುಶಃ ನೀವೇನಾದರೂ ನಿಮ್ಮ ಅವಧಿ ಮುಗಿದ್ರೊಳಗೆ ಈ ಪತ್ರಕರ್ತರಿಗೆ ಒಂದು ಉಡುಗೊರೆ ಕೊಟ್ಟು ಎಲ್ಲ ಪತ್ರಕರ್ತರಿಗೆ ಖುಷಿ ಪಡಿಸಿ ಹೋಗ್ತೀರಿ ಅಂತ ಭರವಸೆ ನಮಗೆ ಈ ದಿನದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಬಹುಶಃ ಆ ಕೆಲಸ ನೀವು ಶೀಘ್ರದಲ್ಲಿ ಈ ಅಧಿವೇಶನ ಮುಗಿದ ತಕ್ಷಣ ನಾವು ಘೋಷಣೆ ಮಾಡ್ತೀರಿ ಅಂತ ಭರವಸೆ ಕೂಡ ನಾವು ಇಟ್ಕೊಂಡಿದ್ದೀವಿ. ಕಳೆದ 4 ವರ್ಷಗಳಿಂದ ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಬಹುಶಃ ಅದು ನಿಮಗೆ ಕಿವಿ ಅದಾವೆ ಇಲ್ಲೋ ಗೊತ್ತಿಲ್ಲ, ಹೃದಯ ಐತಿ ಎಲ್ಲೋ ಗೊತ್ತಿಲ್ಲ, ಮಾನವೀಯ ಮೌಲ್ಯಗಳು ನಿಮ್ಮಲ್ಲಿ ಇಟ್ಕೊಂಡ್ರೆ ಎಲ್ಲೋ ಗೊತ್ತಿಲ್ಲ. ಬಹುಶಃ ಇನ್ನಾದರೂ ಕೂಡ ಅವೆಲ್ಲವನ್ನು ಅಳವಡಿಸಿಕೊಂಡು ಕೊಡುವಂಥ ಪ್ರಯತ್ನ ಮಾಡಿರಿ ಅಂತ ಹೇಳಿ ವಿನಂತಿ ಮಾಡಿ 2 ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಅದೇ ರೀತಿ ಬಂದಂಥ ಎಲ್ಲ